ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ MA ಇನ್ ಪೊಲಿಟಿಕಲ್ ಸೈನ್ಸ್ಗೆ ಪ್ರವೇಶಾತಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಅಭಿನಂದನೆಗಳು. ನಿಮಗೆ MA ಇನ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಪೊಲಿಟಿಕಲ್ ಪ್ರೋಸೆಸ್ ಅಂಡ್ ಪಾಲಿಟಿಕ್ಸ್ ಇನ್ ಇಂಡಿಯಾ ಅಂತ ಹೇಳಿ ಒಂದು ಪೇಪರ್ ಇದೆ. ಅದು ಹಾರ್ಡ್ ಕೋರ್ ಪೇಪರ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ 3 ಸಾಫ್ಟ್ ಕೋರ್ ಇರುತ್ತೆ, 3 ಹಾರ್ಡ್ ಕೋರ್ ಇರುತ್ತೆ, ಒಂದು ಓಪನ್ ಎಲೆಕ್ಟಿವ್ ಕೂಡ ನಿಮಗೆ ಇರುತ್ತೆ. ಈ 3 ಸಾಫ್ಟ್ ಕೋರ್ ಅಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ, ಯಾವ್ದಾದ್ರು 2 ಸಾಫ್ಟ್ ಕೋರ್ ಅನ್ನ ನೀವು ಆಫ್ ಮಾಡ್ಕೋಬಹುದು. ಆದ್ರೆ ಹಾರ್ಡ್ ಕೋರ್ ಅಲ್ಲಿ 3 ಸಬ್ಜೆಕ್ಟ್ ಇರುತ್ತೆ, ಆ 3 ಸಬ್ಜೆಕ್ಟ್ ಮ್ಯಾಂಡೇಟರಿ, ಅದನ್ನ ನೀವು ತೆಗೆದುಕೊಳ್ಳಬೇಕು. ಅದರಲ್ಲಿ 1.3 ಅಂತ ಹೇಳಿದ್ರೆ ಇದು 3ನೇ ಪೇಪರ್, ಇಟ್ಸ್ ಎ ಹಾರ್ಡ್ ಕೋರ್ ಪೇಪರ್ ಅಂತ ಹೇಳಿ ನಾವು ಕರಿತೀವಿ. ಇದು ಫಸ್ಟ್ ಸೆಮಿಸ್ಟರ್ಸ್ಗೆ ನಿಮಗೆ ಬರುತ್ತೆ. ದಟ್ ಈಸ್ ಪೊಲಿಟಿಕಲ್ ಪ್ರೋಸೆಸ್ ಅಂಡ್ ಪಾಲಿಟಿಕ್ಸ್ ಇಂಡಿಯಾ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಮೊದಲು ನನ್ನ ಪರಿಚಯವನ್ನ ನಿಮಗೆ ಮಾಡ್ಕೊಳ್ತೀನಿ. ನಾನು ಡಾಕ್ಟರ್ ಜಾಹ್ನವಿ ಅಂತ ಹೇಳಿ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಈ ಪೇಪರ್ನ ನಾನು ನಿಮಗೆ ಡೀಲ್ ಮಾಡ್ತಾ ಹೋಗ್ತೀನಿ. ಈ ಪೇಪರ್ ಅಲ್ಲಿ 4 ಬ್ಲಾಕ್ಸ್ ಇದೆ ಮತ್ತೆ 16 ಯೂನಿಟ್ಸ್ ಇದೆ. ಇಟ್ ಕ್ಯಾರೀಸ್ 4 ಕ್ರೆಡಿಟ್ಸ್ ಅಂತ ಹೇಳ್ತೀವಿ. ಅದು ಒಂದು ಪೇಪರ್ ವೇಟೇಜ್ ಎಷ್ಟು ಅನ್ನೋದನ್ನ ನಾವು ಕ್ರೆಡಿಟ್ಸ್ ಮುಖಾಂತರ ನಾವು ಸ್ಟೂಡೆಂಟ್ಸ್ಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ. ಈ ಪೇಪರ್ಗೆ ಪರ್ಟಿಕ್ಯುಲರ್ ಆಗಿ 4 ಕ್ರೆಡಿಟ್ಸ್ ಇದೆ. ಇದು ಫಸ್ಟ್ ಸೆಮಿಸ್ಟರ್ ಅಲ್ಲಿ ನಿಮಗೆ ಬರುತ್ತೆ. ಇಟ್ಸ್ ಎ ಹಾರ್ಡ್ ಕೋರ್ ಪೇಪರ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಭಾರತ ಸಂವಿಧಾನ ಅಂದ್ರೆ ಏನು, ಇದು ಹೇಗೆ ಬೆಳೆದು ಬಂತು, ಇದೆಲ್ಲವನ್ನ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ತಕ್ಕಂತಹ ಪೇಪರ್ನ ಪೊಲಿಟಿಕಲ್ ಪ್ರೋಸೆಸ್ ಅಂಡ್ ಪಾಲಿಟಿಕ್ಸ್ ಇನ್ ಇಂಡಿಯಾ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಒಂದು ಸ್ಟೇಟ್ ಅಲ್ಲಿ ಸಂವಿಧಾನ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವುಡ್ ನಾಟ್ ಬಿ ಕಾಲ್ಡ್ ಇಟ್ ಎ ಸ್ಟೇಟ್. ಅದನ್ನ ಸ್ಟೇಟ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಮೂಲಭೂತವಾದಂತಹ ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಂದು ನಿರಂಕುಶವಾದಂತಹ ಆಡಳಿತ ಅಥವಾ ಪ್ರಭುತ್ವ ಉಂಟಾಗುತ್ತೆ. ಹಾಗಾಗಿ ಈ ಸ್ಟೇಟ್ ಮಸ್ಟ್ ಹ್ಯಾವ್ ಎ ಕಾನ್ಸ್ಟಿಟ್ಯೂಷನ್. ಒಂದು ಸ್ಟೇಟ್, ಒಂದು ರಾಜ್ಯ, ಒಂದು ದೇಶ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದರಲ್ಲಿ ಮೂಲಭೂತವಾಗಿ ಒಂದು ಸಂವಿಧಾನ ಅಂತಕ್ಕಂಥದ್ದು ಇರಲೇಬೇಕಾಗುತ್ತೆ. ಸಂವಿಧಾನ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ದೇಶದ ಆಡಳಿತಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂತಹ ಕಾನೂನನ್ನ ನಾವು ಸಂವಿಧಾನ ಅಂತ ಹೇಳಿ ನಾವು ಕರಿತೀವಿ ಅಂತಕ್ಕಂಥದ್ದು. In a democratic state, what constitution serves? ಒಂದು ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಸಂವಿಧಾನ ಅಂತಕ್ಕಂಥದ್ದು ಏನನ್ನ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಎ ಸೇಫ್ ಗಾರ್ಡಿಂಗ್ ದ ಫಂಡಮೆಂಟಲ್ ಲಿಬರ್ಟೀಸ್ ಆಫ್ ದ ಪೀಪಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಪ್ರಜೆಗಳಿಗೆ ನೀಡಿರ್ತಕ್ಕಂತಹ ಮೂಲಭೂತವಾದಂತಹ ಸ್ವಾತಂತ್ರ್ಯ ಏನಿದೆ ಆ ಸ್ವಾತಂತ್ರ್ಯವನ್ನ ಕಾಪಾಡೋದಕ್ಕೆ ಇರ್ತಕ್ಕಂತಹ ಒಂದು ಕಾಯ್ದೆಯನ್ನ ನಾವು ಸಂವಿಧಾನ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ಮೂಲಭೂತವಾಗಿ ನೀಡಿರ್ತಕ್ಕಂತಹ ಸ್ವಾತಂತ್ರ್ಯವನ್ನ ಸುಮ್ಮನೆ ನಾಮಕಾವಸ್ಥೆಗೆ ಮಾತ್ರ ಕೊಟ್ಟು ಅದರಲ್ಲಿ ಸ್ಟೇಟ್ ಯಾವಾಗಲೂ ಕೂಡ ಇಂಟರ್ವ್ಯೂನ್ ಅಥವಾ ಮಧ್ಯ ಪ್ರವೇಶವನ್ನ ಮಾಡಬಾರ್ದು ಅಥವಾ ಉಲ್ಲಂಘನೆಯನ್ನ ಮಾಡಬಾರ್ದು. ಹಾಗಾದ್ರೆ ಜನರಿಗೆ ನೀಡಿದಂತಹ ಒಂದು ಮೂಲಭೂತವಾದ ಸ್ವಾತಂತ್ರ್ಯವನ್ನ ಕಾಪಾಡ್ತಕ್ಕಂತಹ ಉದ್ದೇಶ ಸಂವಿಧಾನಕ್ಕೆ ಇರುತ್ತೆ. ಹಾಗೇನೆ ಇಟ್ ಸರ್ವ್ಸ್ ಎಸ್ ಎ ಸೇಫ್ ಗಾರ್ಡ್ ಅಗೇನ್ಸ್ಟ್ ದ ಟೈರಿಟಿ ಆಫ್ ದ ರೂಲ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಒಂದು ನಿರಂಕುಶವಾದಂತಹ ಕಾನೂನುಗಳು ಏನಿರುತ್ತೆ ಅಂದ್ರೆ ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ರಾಜ್ಯ ಕಾನೂನನ್ನ ಮಾಡಬೇಕಾದ್ರೆ ಆ ಕಾನೂನು ಪ್ರಜೆಗಳ ಹಿತಕ್ಕೋಸ್ಕರ ಮಾಡಿರ್ಬೇಕೇ ಹೊರತು ಯಾವುದೇ ರೀತಿಯಾದಂತಹ ಒಂದು ನಿರಂಕುಶವಾದಂತಹ ಕಾನೂನನ್ನ ಅವರು ಮಾಡಿರಬಾರ್ದು. ಆ ರೀತಿ ಒಂದೊಮ್ಮೆ ನಿರಂಕುಶವಾದಂತಹ ಕಾನೂನನ್ನ ಅವ್ರು ಮಾಡಿದ್ದೇ ಆದಲ್ಲಿ ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ವರ್ಕ್ ಆಸ್ ಎ ಲಿಮಿಟೇಷನ್ ಆಫ್ ದ ಗವರ್ನಮೆಂಟ್ ಮೇಲೆ ಅಥವಾ ಸರ್ಕಾರದ ಮೇಲೆ ತನ್ನ ಲಿಮಿಟ್ ಅನ್ನ ಇಂಪೋಸ್ ಮಾಡ್ತಕ್ಕಂತಹ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸಂವಿಧಾನ ಅಂತ ಹೇಳಿ ನಾವು ಕರಿತೀವಿ. ದ ಟರ್ಮ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಏನು, ಈ ಸಂವಿಧಾನದ ಅರ್ಥ ಏನು ಅಂತಕ್ಕಂಥದ್ದು ನೋಡಿ. ಕಾನ್ಸ್ಟಿಟ್ಯೂಷನ್ ಅನ್ನ ಒಂದು ಪಕ್ಕಕ್ಕೆ ಇಟ್ಟರೆ ನಾವು ಒಂದು ದೇಶ ಅಂತ ಕರಿತೀವಿ. ದೇಶದಲ್ಲಿ ನ್ಯಾಯಾಂಗ, ಕಾರ್ಯಾಂಗ ಮತ್ತೆ ಕಾನೂನನ್ನ ಮಾಡ್ತಕ್ಕಂಥ ಶಾಸಕಾಂಗ ಅಂತ ಹೇಳಿ ಕರಿತೀವಿ. ಇದೆಲ್ಲ ಎಲ್ಲಿ ಓದ್ತೀವಪ್ಪ, ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ ಅದು ಸಂವಿಧಾನದಲ್ಲಿ ಹೇಳಿರ್ತಾರೆ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಮೀನ್ಸ್ is the structure and organization of a state. ಒಂದು ದೇಶದ ರಚನೆ ಮತ್ತೆ ಅದರ ಅಂಗಗಳು ಯಾವುದು ಅಂತಕ್ಕಂಥ ತಿಳಿಸ್ತಕ್ಕಂಥದನ್ನ ನಾವು ಸಂವಿಧಾನ ಅಂತ ಹೇಳಿ ನಾವು ಕರಿತೀವಿ. What is the purpose of the constitution? The most important purpose of the constitution is it draws a limit on the powers of the government. ಯಾಕಂತ ಹೇಳಿದ್ರೆ ಗವರ್ನಮೆಂಟ್ ನಮಗೋಸ್ಕರ ನಾವು ಮಾಡ್ಕೊಂಡಿರ್ತೀವಿ ನಿಜ,
ಅಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ದ ಪೀಪಲ್ ಹ್ಯಾವ್ ಎ ಕಂಟ್ರೋಲ್ ಓವರ್ ದ ಗವರ್ನಮೆಂಟ್. ನಮ್ಮಂತ ಸಾಮಾನ್ಯ ಜನರು ಒಂದು ಸರ್ಕಾರದ ಮೇಲೆ ಒಂದು ನಿಯಂತ್ರಣವನ್ನು ಹೊಂದಿಕೊಂಡದ್ದು ಬಹಳ ಕಷ್ಟ. ಹಾಗಾಗಿ ಈ ಒಂದು ಸಂವಿಧಾನವನ್ನ ರಚನೆ ಮಾಡೋದ್ರ ಮುಖಾಂತರ ಸರ್ಕಾರದ ಮೇಲೆ ನಿಯಂತ್ರಣವನ್ನ ಸಾಧಿಸಬಹುದು ಅಂತ ಹೇಳಿದ್ರೆ, ಸರ್ಕಾರ ಯಾವಾಗಲೂ ಇಟ್ ಹ್ಯಾಸ್ ಟು ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್. ಅದರ್ವೈಸ್ ಈ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ವಾಟ್ ಹ್ಯಾಪನ್ ಅಂತ ಹೇಳಿದ್ರೆ, ಸರ್ಕಾರ ತನಗೆ ಮನಸೋ ಇಚ್ಛೆ ಹಾಗೆ ಬಂತು ಹಾಗೆ ಕಾನೂನನ್ನ ಮಾಡುತ್ತೆ, ತನಗೆ ಮನಸೋ ಇಚ್ಛೆ ಹಾಗೆ ಬಂತು ಹಾಗೆ ಆಡಳಿತವನ್ನ ನಡೆಸುತ್ತೆ. ಎರಡನ್ನೂ ತಡೆಯೋದಕ್ಕೋಸ್ಕರ, ನಿಯಂತ್ರಣಗೊಳಿಸೋದಕ್ಕೋಸ್ಕರ ದ ಕಾನ್ಸ್ಟಿಟ್ಯೂಷನ್ ಇಟ್ ಡ್ರಾಸ್ ದ ಲಿಮಿಟ್ ಆನ್ ದ ಪವರ್ಸ್ ಆಫ್ ದ ಗವರ್ನಮೆಂಟ್ ಅಂಡ್ ಇಟ್ ಔಟ್ಲೈನಿಂಗ್ ದ ಫ್ರೇಮ್ವರ್ಕ್. ಒಂದು ಫ್ರೇಮ್ವರ್ಕ್ ಅನ್ನ ಹಾಕೊಡುತ್ತೆ ಸಂವಿಧಾನ ಅಂತಕ್ಕಂಥ, ವಿತ್ ಇನ್ ವಿಚ್ ದ ಗವರ್ನಮೆಂಟ್ ಹ್ಯಾಸ್ ಟು ವರ್ಕ್. ಆ ಸಂವಿಧಾನದ ಚೌಕಟ್ಟಿನ ಒಳಗೆ ಸರ್ಕಾರ ಅಂತಕ್ಕಂಥ ತನ್ನ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ದ ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷಸ್ ದ ಸಿಸ್ಟಮ್ ಆಫ್ ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತ ಹೇಳಿರ್ತೀವಿ. ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಒಂದು ಸಿಸ್ಟಮ್. ಆ ಸಿಸ್ಟಮ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಒಂದ್ ಸೈಡ್ ಇಂದ ಚೆಕ್ ಮಾಡ್ತಾ ಇರುತ್ತೆ, ಮತ್ತೊಂದು ಸೈಡ್ ಇಂದ ಬ್ಯಾಲೆನ್ಸ್ ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ದ ಗವರ್ನಮೆಂಟ್ ಹ್ಯಾಸ್ ಟು ವರ್ಕ್ ಅಲ್ವಾ, ಕೆಲಸ ಮಾಡಲೇಬೇಕು. It does not mean that it work in according to its own whims and fancies. ತನಗೆ ಹೇಗೆ ಬಂತು ಹಾಗೆ ವರ್ಕ್ ಮಾಡಬಾರ್ದು. So the constitution put a limit on the government. That's why we call it as a check and balance, and it has no scope for whims and fancies of the government ಅಂತ ಹೇಳಿ ಕರಿತೀವಿ. ಅಂದ್ರೆ ಸರ್ಕಾರದ ಯಾವುದೋ ಮನಸೋ ಇಚ್ಛೆ ಕೆಲಸಕ್ಕೆ ಇದು ಅವಕಾಶವನ್ನ ಕೊಡುವುದಿಲ್ಲ ಅಂತಕ್ಕಂಥದ್ದು. ಸೊ ಏನು ಈ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ, ಭಾರತ ಸಂವಿಧಾನಕ್ಕೆ ಬರೋಣ ನಾವು. ಈ ಭಾರತ ಸಂವಿಧಾನ ಅಂತಕ್ಕಂಥದ್ದು ವೆದರ್ ಇಟ್ ಇಸ್ ಎ ಪ್ರಾಡಕ್ಟ್ ಆಫ್ ಎ ರಿವೋಲ್ಟ್, ಪೊಲಿಟಿಕಲ್ ರಿವೋಲ್ಟ್ ಅಂತಕ್ಕಂಥದ್ದು, ಅಂದ್ರೆ ಒಂದು ರಾಜಕೀಯವಾಗಿ ನಡೆದಂತಹ ಒಂದು ಸಂಘರ್ಷಣೆಯಿಂದ ಬಂದಂತಹ ಒಂದು ಪ್ರಾಡಕ್ಟ್ ಅಂತಕ್ಕಂಥ ಪ್ರಶ್ನೆ ಉಂಟಾಗುತ್ತೆ. ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ತೆಗೆದುಕೊಂಡಾಗ ನಾವು ಏನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಇಟ್ಸ್ ಎ ಪ್ರಾಡಕ್ಟ್ ಆಫ್ ದ ರಿಸರ್ಚ್ ಅಂಡ್ ಡೆಲಿಬರೇಷನ್ಸ್ ಆಫ್ ದ ಬಾಡಿ ಆಫ್ ಎಮಿನೆಂಟ್ ಆಫ್ ಪೀಪಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯನ್ನ ನೋಡಿದಾಗ ಗೊತ್ತಾಗತ್ತೆ, ಅಲ್ಲಿರ್ತಕ್ಕಂತಹ ಎಲ್ಲ ಪ್ರತಿಯೊಬ್ಬರು ಕೂಡ ದೇ ಆರ್ ದ ವೆರಿ ಸ್ಕಾಲರ್ಲಿ ಪೀಪಲ್ ಅಂಡ್ ದೇ ಆರ್ ದ ವೆರಿ ಎಮಿನೆಂಟ್ ಪರ್ಸನ್ಸ್. ಅವರ ಒಂದು ಡೆಲಿಬರೇಷನ್ಸ್ ಇಂದ, ಅವರ ಒಂದು ರಿಸರ್ಚ್ ಇಂದ ಉಂಟಾದಂತಹ ಒಂದು ಪ್ರಾಡಕ್ಟ್. ಹಾಗಾಗಿ ಇಟ್ಸ್ ಎ ಪ್ರಾಡಕ್ಟ್ ಆಫ್ ರಿಸರ್ಚ್ ಅಂಡ್ ಡೆಲಿಬರೇಷನ್ ಆಫ್ ಎಮಿನೆಂಟ್ ಪೀಪಲ್ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಕರಿತೀವಿ ಇದನ್ನ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಸೆಟ್ಸ್ ಔಟ್ ದ ರೈಟ್ಸ್ ಆಫ್ ಎವ್ರಿ ಒನ್. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಪರ್ಟಿಕ್ಯುಲರ್ಲಿ ಪಾರ್ಟ್ 3 ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಸೊ ಪ್ರಜೆಗಳಿಗೆ ಮತ್ತು ವ್ಯಕ್ತಿಗಳಿಗೆ ಹೇಗೆ ರೈಟ್ ಅನ್ನ ಕೊಟ್ಟಿದೆ ಅಂತಕ್ಕಂಥ. ಅಂದ್ರೆ ಈ ಸಂವಿಧಾನ ಅಂತಕ್ಕಂಥದ್ದು ಒಂದು ಸೆಟ್ ಆಫ್ ರೂಲ್ಸ್ ನಮಗೆ ಕೊಡುತ್ತೆ ಅಂತಕ್ಕಂಥದ್ದು, ವಿಚ್ ಮಸ್ಟ್ ಬಿ ರೆಸ್ಪೆಕ್ಟೆಡ್ ಬೈ ದ ಸ್ಟೇಟ್. ಅಂದ್ರೆ ಸಂವಿಧಾನ ಕೊಟ್ಟಂತಹ ಒಂದು ಕಾನೂನುಗಳನ್ನ ನಾವಷ್ಟೇ ಅಲ್ಲ ಗೌರವಿಸೋದು, ರಾಜ್ಯ ಸರ್ಕಾರವೂ ಕೂಡ ಅಥವಾ ಕೇಂದ್ರ ಸರ್ಕಾರವೂ ಕೂಡ ಅದನ್ನ ರೆಸ್ಪೆಕ್ಟ್ ಮಾಡಬೇಕು ಅಥವಾ ಗೌರವಿಸಬೇಕು ಅಂತಕ್ಕಂಥದ್ದು. Therefore, it establishes the relationship between people and the government. ಈ ರೀತಿಯಾಗಿ ಸಂವಿಧಾನ ಪ್ರಜೆಗಳು ಮತ್ತು ಸರ್ಕಾರದ ನಡುವೆ ಇರ್ತಕ್ಕಂತಹ ಒಂದು ರಿಲೇಶನ್ಶಿಪ್ ಅಥವಾ ಬಾಂಧವ್ಯವನ್ನ ಇದು ಗೌರ್ ಮಾಡುತ್ತೆ ಅಥವಾ ಆಡಳಿತವನ್ನ ಮಾಡುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಅಂತಕ್ಕಂಥ. ಸೊ ಇಫ್ ಯು ಗೋ ಟು ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಕಾನ್ಸ್ಟಿಟ್ಯೂಷನ್, ಹಾಗೆ ಬೆಳೆದು ಬಂತು ಭಾರತದಲ್ಲಿ ಈ ನಮ್ಮ ಭಾರತ ಸಂವಿಧಾನವನ್ನ ಮಾಡೋದಕ್ಕೆ ಮುಂಚೆ ಅದರ ಹಿನ್ನೆಲೆಯನ್ನ ಒಂದೊಮ್ಮೆ ನಾವು ನೋಡೋದೇ ಆದ್ರೆ ಹೇಗಿತ್ತು ಅಂತಕ್ಕಂಥದ್ದು. ಸೊ ಬಿಫೋರ್ ವಿ ಗೋ ಟು ಇಂಡಿಪೆಂಡೆನ್ಸ್, 1947 ಆಗಸ್ಟ್ 15 ನಮಗೆ ಇಂಡಿಪೆಂಡೆನ್ಸ್ ಬಂತು. ಈ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆ ನಾವು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ವಿ ಅಂತಕ್ಕಂಥ ನಮಗೆ ಎಲ್ರಿಗೂ ಗೊತ್ತಿದೆ. ಈ ಬ್ರಿಟಿಷರ ಆಳ್ವಿಕೆಯನ್ನ ನಾವು 2 ಭಾಗವಾಗಿ ನಾವು ಮಾಡ್ಕೊಳ್ತೀವಿ. ಒಂದು ಕಂಪನಿ ರೂಲ್, ಮತ್ತೊಂದು ಕ್ರೌನ್ ರೂಲ್ ಅಂತ ಹೇಳ್ತೀವಿ. ಕಂಪನಿ ರೂಲ್ ಎಲ್ಲಿವರೆಗೆ ಇತ್ತಪ್ಪ ಅಂತ ಹೇಳಿದ್ರೆ 1800 ಇಂದ ಹಿಡಿದು 1858 ವರೆಗೂ ಕೂಡ ಕಂಪನಿ ರೂಲ್ ಅಂತ ಹೇಳಿ ಕರಿತೀವಿ. ಆನಂತರ 1858 ಇಂದ ವಿ ಗಾಟ್ ಇಂಡಿಪೆಂಡೆನ್ಸ್ 1947 ವರೆಗೂ ಕೂಡ ನಾವು ಕ್ರೌನ್ ರೂಲ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಅಂದ್ರೆ ಬ್ರಿಟಿಷರು ನಡೆಸಿದಂತಹ ಆಳ್ವಿಕೆಯನ್ನ ನಾವು 2 ಹಂತವಾಗಿ ಮಾಡ್ಕೊಂಡಿದೀವಿ. ಒಂದು ಕಂಪನಿ ರೂಲ್, ಮತ್ತೊಂದು ಕ್ರೌನ್ ರೂಲ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ ಅಂತಕ್ಕಂಥದ್ದು. ಅಂದ್ರೆ ವಾಟ್ ಹ್ಯಾಪನ್ಡ್, ಏನಕ್ಕೆ ಇದನ್ನ ಈ ರೀತಿ 2 ಭಾಗಗಳಾಗಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ,
ದ ಅಡ್ಮಿನಿಸ್ಟ್ರೇಷನ್ ಅಂಡರ್ ದ ಈಸ್ಟ್ ಇಂಡಿಯಾ ಕಂಪನಿ. ನಿಮಗೆ ಗೊತ್ತಿದೆ, ನಾವು ಫಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಅವರು ಬ್ರಿಟಿಷರ್ಸ್ ಭಾರತಕ್ಕೆ ಬರ್ತಕ್ಕಂಥದ್ದು ಫಾರ್ ಬಿಸ್ನೆಸ್ ಪರ್ಪಸ್ಗೋಸ್ಕರ, ವಾಣಿಜ್ಯ ವ್ಯಾಪಾರಕ್ಕೋಸ್ಕರ ಬರ್ತಕ್ಕಂಥವ್ರು ಬಂದು ಒಂದು ಕಂಪನಿಯನ್ನು ಅವ್ರು ಎಸ್ಟಾಬ್ಲಿಷ್ ಮಾಡ್ಕೊಳ್ತಾರೆ. ದಟ್ ಈಸ್ ಕಾಲ್ಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಕರಿತೀವಿ. ಫಸ್ಟ್ ದೇ ಹ್ಯಾವ್ ಸ್ಟಾರ್ಟೆಡ್ ದೇರ್ ಬಿಸ್ನೆಸ್ ಓನ್ಲಿ ಫಾರ್ ದ ಆಸ್ ಎ ಮರ್ಚೆಂಟ್, ಅಂದ್ರೆ ವ್ಯಾಪಾರಸ್ಥರವಾಗಿ ಕಂಪನಿ ಮುಖಾಂತರ ವ್ಯಾಪಾರವನ್ನು ಮಾಡ್ತಾರೆ. For the purpose of running the company, for the purpose of trading, ಒಂದು ವ್ಯಾಪಾರವನ್ನು ಮಾಡೋದಕ್ಕೋಸ್ಕರ ನಮಗೆ ಸೆಕ್ಯೂರಿಟಿಗೋಸ್ಕರ ನಮಗೆ ಅಶ್ವದಳ ಬೇಕು, ಇನ್ನೊಂದು ಬೇಕು, ಸೈನ್ಯ ಬೇಕು, ಹೀಗೆ ಹೇಳಿ ಹೇಳಿ ಒಂದು ಅವರದೇ ಆದಂತಹ ಒಂದು ಸೈನ್ಯವನ್ನು ಬೆಳೆಸ್ಕೊಳ್ತಾರೆ. ಆ ನಂತರ ದೇ ಸ್ಟಾರ್ಟೆಡ್ ಟು ಕ್ಯಾಪ್ಚರ್ ದ ಪವರ್, ನಮ್ಮ ಭಾರತದಲ್ಲಿರ್ತಕ್ಕಂಥ ಅಧಿಕಾರವನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಾವು ಈ ಆಡಳಿತವನ್ನ ಎರಡು ಭಾಗಗಳಾಗಿ ಅಥವಾ ಹಂತಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಒನ್ ಈಸ್ ಎ ಕ್ರೌನ್ ರೂಲ್, ಒನ್ ಈಸ್ ಎ ಕಂಪನಿ ರೂಲ್, ಫಸ್ಟ್ ಒನ್, ಸೆಕೆಂಡ್ ಇಸ್ ಎ ಕ್ರೌನ್ ರೂಲ್ ಅಂತ ಹೇಳಿ ಕರಿತೀವಿ. ವಾಟ್ ಹ್ಯಾಪನ್ ಡ್ಯೂರಿಂಗ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಆಡಳಿತ ಏನಾಗ್ಬಿಡುತ್ತಪ್ಪ ಅಂತ ಹೇಳಿದ್ರೆ ಒಂದು ರೀತಿ ಅನ್ಯಾಚುರಲ್ ಮತ್ತೆ ಇನ್ಎಲಾಸ್ಟಿಕ್ ಅಂತ ಹೇಳ್ತೀವಿ. ಯಾವುದೇ ರೀತಿ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ ಅವರ ಆಡಳಿತದಲ್ಲಿ. ಸೊ administration under the East India Company was unrealistic and inelastic. As a result of this, administration was collapsed. ಏನಾಗುತ್ತಪ್ಪ ಅಂತ ಹೇಳಿದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ವಿರುದ್ಧ ಒಂದು ಸಿಪಾಯಿ ರಿವೋಲ್ಟ್ ಆಗುತ್ತೆ 1857ನಲ್ಲಿ. ಇದನ್ನ ನಾವು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಾನೂ ಕೂಡ ಇದನ್ನ ಕರಿತೀವಿ. ಆಸ್ ಎ ರಿವೋಲ್ಟ್ ಆಫ್ ಸಿಪಾಯಿ 1857, ಬ್ರಿಟಿಷ್ ಪಾರ್ಲಿಮೆಂಟ್ ಒಂದು ಎನಾಕ್ಟ್ಮೆಂಟ್ ಅನ್ನು ಪಾಸ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಅಂತ ಹೇಳಿ ಕರಿತೀವಿ. ಈ ಎನಾಕ್ಟ್ಮೆಂಟ್ ಇಂದ ಒಂದು ಮಹತ್ತರವಾದ ಬದಲಾವಣೆ ಆಗುತ್ತೆ. ಏನು ಬದಲಾವಣೆಪ್ಪ ಅಂತ ಹೇಳಿದ್ರೆ, ದ ಬ್ರಿಟಿಷ್ ಪವರ್ ಓವರ್ ದ ಇಂಡಿಯಾ passes from the East India Company into the hands of British government. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಅದೇನಾಗುತ್ತೆ, ಅಲ್ಲಿವರೆಗೆ ಪವರ್ನ ಆಡಳಿತವನ್ನ ಮಾಡ್ತಾ ಇತ್ತು, ಅದನ್ನ ಸ್ಟಾಪ್ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯನ್ನ ಆಡಳಿತವನ್ನ ಕಿತ್ತು ಕ್ರೌನ್ ಬ್ರಿಟಿಷ್ ಗವರ್ನಮೆಂಟ್ ನೇರವಾಗಿ ರಾಜಪ್ರಭುತ್ವವನ್ನ ಇದ್ರ ಮೇಲೆ ಭಾರತದ ಮೇಲೆ ಹೊಂದುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಬ್ರಿಟಿಷ್ ಕ್ರೌನ್ ಗವರ್ನ್ಡ್ ಇಂಡಿಯಾ until India got independence. ನೇರವಾಗಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ರಿಂದ ಬ್ರಿಟಿಷ್ ಕ್ರೌನ್ ಅಡ್ಮಿನಿಸ್ಟರ್ಡ್ ಇಂಡಿಯಾ ಟಿಲ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಸೊ ಈ ನಾವೇನಂದ್ವಿ, ಒಂದು 1858 ಇಂದ 58 ವರೆಗೆ ಕಂಪನಿ ಆಡಳಿತ, 1858 ಇಂದ 1947 ವರೆಗೆ ಕ್ರೌನ್ ಆಡಳಿತ ಅಂತ ಹೇಳ್ತೀವಿ. ಈ ಎರಡನೇ ಫೇಸ್ ಅಲ್ಲಿ ಮೇಜರ್ ಎನಾಕ್ಟ್ಮೆಂಟ್ ಪಾಸ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಮೇಜರ್ ಲ್ಯಾಂಡ್ಮಾರ್ಕ್ ಲೆಜಿಸ್ಲೇಷನ್ಸ್ ಅಂತ ಹೇಳಿ ಕರಿತೀವಿ. ದೇ ಆರ್ ಎನಾಕ್ಟೆಡ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಎ ಗವರ್ನಮೆಂಟ್ ಅಂತ ಹೇಳ್ತೀವಿ. ಯಾವ್ಯಾವುದು ಇದಲ್ಲದೆ ಹಲವಾರು ಲೆಜಿಸ್ಲೇಷನ್ ಪಾಸ್ ಆಗುತ್ತೆ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಎನಾಕ್ಟ್ಮೆಂಟ್ ಅನ್ನ ಮಾತ್ರ ನಾವಿಲ್ಲಿ ಪಾಯಿಂಟ್ ಔಟ್ ಮಾಡ್ತೀವಿ. ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಈಗ ತಾನೇ ಹೇಳಿದ್ನಲ್ಲ 1858. ಅದಾದ್ಮೇಲೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861, Indian Councils Act 1892, then Indian Council Act 1909, ಅದನ್ನ ಪಾರ್ಲಿಮೆಂಟರಿ ರಿಫಾರ್ಮ್ಸ್ ಅಂತಲೂ ಕೂಡ ನಾವು ಕರಿತೀವಿ. ದೆನ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1990, ದೆನ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935, ಫೈನಲಿ Indian Independence Act 1947. These were the major landmark legislation during Crown administration, British administration over India ಅಂತ ಹೇಳಿ ಕರಿತೀವಿ, ಟಿಲ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್. ಮೊದಲು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಹೇಗೆ ಬಂತು, ಅದು ಏನಾಯಿತು, ಅದರಿಂದ ಆದಂತಹ ಬದಲಾವಣೆಗಳು ಏನು ಅಂತಕ್ಕಂಥದ್ದು ನಾವು ನೋಡ್ಕೊಳ್ಳೋಣ. ಜಸ್ಟ್ ಒನ್ ಫ್ಯೂ ಸೆಕೆಂಡ್ಸ್ ಈಗ ಆಲ್ರೆಡಿ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಈ ಎನಾಕ್ಟ್ಮೆಂಟು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟು 1858 ಬಂದಿದ್ದು ಹೇಗಪ್ಪ ಅಂತ ಹೇಳಿದ್ರೆ, ಸಿಪಾಯಿ ದಂಗೆ ಆಯಿತು 1857ನಲ್ಲಿ. ಇದನ್ನ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಲೂ ಕೂಡ ನಾವು ಕರಿತೀವಿ. ಹಾಗಾಗಿ ಅದರ ಪ್ರತಿಫಲವಾಗಿ 1858 ಎನಾಕ್ಟ್ಮೆಂಟು ಬಂತು. ಥ್ರೂ ದಿಸ್ ಆಕ್ಟ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಅಬಾಲಿಷ್ ಆಯಿತು ಆ್ಯಂಡ್ ಟ್ರಾನ್ಸ್ಫರ್ಡ್ ದ ಗವರ್ನಮೆಂಟ್ ಪವರ್ ಫ್ರಮ್ ಈಸ್ಟ್ ಇಂಡಿಯಾ ಕಂಪನಿ ಟು ದ ಬ್ರಿಟಿಷ್ ಕ್ರೌನ್. ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಕ್ರೌನ್ಗೆ ಎಲ್ಲ ಪವರು ಟ್ರಾನ್ಸ್ಫರ್ ಆಯಿತು ಅಂತಕ್ಕಂಥದ್ದು.
ಸೊ ಒಂದು ನಾವು ಮೆಮೊರಿಯಲ್ಲಿ ಇಡಬೇಕಾದಂತಹ ಅಂಶ ಏನಪ್ಪ, ನಾವು ಮನಸ್ಸಲ್ಲಿ ಇಟ್ಕೋಬೇಕಾದೇನಪ್ಪ ಅಂತ ಹೇಳಿದ್ರೆ, ಇಟ್ ವಾಸ್ ದ ಫಸ್ಟ್ ಸ್ಟ್ಯಾಚ್ಯೂಟ್ ಬ್ರಿಟಿಷ್ ಪಾರ್ಲಿಮೆಂಟ್ ವಾಸ್ ಎನಾಕ್ಟೆಡ್ ಫಾರ್ ದ ಗವರ್ನೆನ್ಸ್ ಆಫ್ ದ ಇಂಡಿಯನ್ಸ್. ಸೊ ನಾವು ಒಂದು ಹಿಸ್ಟ್ರಿನ ತೆಗೆದು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಾಸ್ ದ ಫಸ್ಟ್ foremost enactment. The British Parliament itself, it was passed for the governance of the India ಅಂತಕ್ಕಂಥದ್ದು. And the India come under the direct rule of the British government. So ಹಾಗಾಗಿ ಇಂಡಿಯಾ ಡೈರೆಕ್ಟ್ ಆಗಿ ಬ್ರಿಟಿಷ್ ಕ್ರೌನ್ ಅಂಡರ್ ಬಂದ್ಬಿಡುತ್ತೆ. Henceforth, till India got independent, British crown assumed the sovereignty over India. ಹಾಗಾಗಿ ಅಲ್ಲಿ ಯಾರು ನಾವು ಬ್ರಿಟಿಷ್ ಕ್ರೌನ್ ಅಂತ ಹೇಳಿ UK ನಾವು ಕರಿತೀವೋ ಅವರು ನಮ್ಮ ಮೇಲೆ ಒಂದು ಕಂಪ್ಲೀಟ್ ಸಾರ್ವಭೌಮತ್ವವನ್ನು ಹೊಂದುತ್ತಾರೆ. ಹಾಗಾಗಿ ಬ್ರಿಟಿಷ್ ಕ್ರೌನ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಡಿಕ್ಲೇರ್ಡ್ ದೇ ಆರ್ ದ ಸಾವರಿನ್ ಓವರ್ ದ ಇಂಡಿಯಾ ಅಂತ ಹೇಳಿ ಅವರು ಡಿಕ್ಲೇರ್ ಮಾಡ್ಕೊಳ್ತಾರೆ. ಸೊ ಹೇಗೆ ಆಡಳಿತವನ್ನ ಮಾಡ್ತಾ ಇದ್ರು? ಬ್ರಿಟಿಷ್ ಕ್ರೌನ್ ಇಲ್ಲಿಗೆ ಬಂದಿದ್ರ, ಇಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ರ, ಹೇಗೆ ನಡೀತಾ ಇತ್ತು? ಇದನ್ನ ಒಂದೊಮ್ಮೆ ನಾವು ತಿರುಗಿ ನೋಡೋದೇ ಆದ್ರೆ, ಬೈ ದಿಸ್ ಆಕ್ಟ್ ಕ್ರೌನ್ ವಾಸ್ ಎಕ್ಸರ್ಸೈಸ್ಡ್ ದ ಪವರ್ ಬೈ ದ ಸೆಕ್ರೆಟರಿ ಆಫ್ ದ ಸ್ಟೇಟ್. ಅಂದ್ರೆ ಒಂದು ಪೋಸ್ಟ್ ನ ಕ್ರಿಯೇಟ್ ಮಾಡ್ತಾರೆ, ಸೆಕ್ರೆಟರಿ ಆಫ್ ದ ಸ್ಟೇಟ್ ಅಂತ ಹೇಳಿ. ಅವರ ಮುಖಾಂತರ ಬ್ರಿಟಿಷ್ ಗವರ್ನಮೆಂಟ್ ಎಕ್ಸರ್ಸೈಸ್ಡ್ ದ ಪವರ್. ದ ಸೆಕ್ರೆಟರಿ ಆಫ್ ಅ ಸ್ಟೇಟ್ ಅಸಿಸ್ಟೆಡ್ ಬೈ ಕೌನ್ಸಿಲ್ ಆಫ್ 15 ಮೆಂಬರ್ಸ್. ಆ ಸೆಕ್ರೆಟರಿ ಆಫ್ ಸ್ಟೇಟ್ಗೆ 15 ಜನ ಒಗ್ಗೂಡಿರ್ತಕ್ಕಂಥ ಒಂದು ಕೌನ್ಸಿಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ದೇ ವರ್ ಅಸಿಸ್ಟೆಡ್ ದ ಸೆಕ್ರೆಟರಿ ಆಫ್ ದ ಸ್ಟೇಟ್. ಹಾಗಾಗಿ ಈ ಸೆಕ್ರೆಟರಿ ಆಫ್ ದ ಸ್ಟೇಟ್ ಡೈರೆಕ್ಟ್ ಆಗಿ ಇಂಡಿಯಾಗೆ ಬಂದಿದ್ರ, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ನೋಡ್ತಾ ಇದ್ರ ಅಂತ? ನೋ. ದ ಸೆಕ್ರೆಟರಿ ಆಫ್ ದ ಸ್ಟೇಟ್ ದೇ ವರ್ ರಿಸೈಡೆಡ್ ಇನ್ ದ UK itself. ಅವ್ರು ಅಲ್ಲೇ ಇರ್ತಾ ಇದ್ರು. ಸೊ who was responsible to the British government? Secretary was state was responsible to the British government. He governed India through the Governor General. ಅಂತ ಹೇಳಿದ್ರೆ ಇನ್ನೊಂದು ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ, that was called Governor General ಅಂತ ಹೇಳಿ. ಅವರ ಮುಖಾಂತರ ಅವರು ಇಂಡಿಯಾವನ್ನ ಆಡಳಿತವನ್ನ ಮಾಡ್ತಾರೆ. That Governor General was assisted by Executive Council ಅಂತ ಹೇಳಿ. ಅವರು ಒಂದು ಅಸಿಸ್ಟೆನ್ಸ್ ನ ಕೊಡೋದಕ್ಕೆ ಮತ್ತೊಂದು ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. that was called Executive Council ಅಂತ ಹೇಳಿ ನಾವು ಕರಿತೀವಿ. So you know that Warren Hastings was the first Governor General of India. ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರಪ್ಪ ಅಂತ ಹೇಳಿದ್ರೆ ವಾರನ್ ಹೇಸ್ಟಿಂಗ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಈ 1958 ಆಕ್ಟ್, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇಂದ ಈ ಎಲ್ಲ ಪ್ರಮುಖವಾದಂತಹ ಬದಲಾವಣೆ ಎಲ್ಲ ಆಗತ್ತೆ ಅಂತಕ್ಕಂಥದ್ದು. ಅದಾದ್ಮೇಲೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಸೀರೀಸ್ ಆಗಿ 3 ಎನಾಕ್ಟ್ಮೆಂಟ್. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861, 1892, then 1909 ಸೀರೀಸ್ ಆಗಿ 3 ಎನಾಕ್ಟ್ಮೆಂಟ್ ಅನ್ನು ಪಾಸ್ ಮಾಡ್ತಾರೆ. ಇವುಗಳು 3 ಎನಾಕ್ಟ್ಮೆಂಟ್ ಬರೋದಕ್ಕೆ ಕಾರಣ ಏನಪ್ಪ ಪ್ರಮುಖವಾಗಿ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಸೋ ಈಸಿ ದ ಬ್ರಿಟಿಷರ್ಸ್ ವಿತೌಟ್ ದ ಕೋಆಪರೇಷನ್ ಫ್ರಮ್ ದ ಇಂಡಿಯನ್ಸ್ ಅಡ್ಮಿನಿಸ್ಟರ್ ದ ಇನ್ ಇಂಡಿಯಾ. ಭಾರತದ ಒಂದು ಕೋಆಪರೇಷನ್ ಇಲ್ಲದೇನೆ, ಇಲ್ಲಿ ಅವರ ಒಂದು ಸಹಕಾರ ಇಲ್ಲದೇನೆ ಆಡಳಿತವನ್ನ ನಡೆಸೋದಕ್ಕೆ ಅವ್ರಿಗೆ ಕಷ್ಟ. ಹಾಗಾಗಿ in order to seek cooperation from the Indians in administration of our country, they passed a series of an enactment. British Parliament ಈ 3 enactment ಅನ್ನು ಪಾಸ್ ಮಾಡುತ್ತೆ. ಸೊ ಅಲ್ಲಿ ಪ್ರಮುಖವಾಗಿ ನಾವು ಡಿಸ್ಕಸ್ ಮಾಡ್ತಕ್ಕಂತಹ ಎನಾಕ್ಟ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909 ಅಂತ ಅದನ್ನ ಡಿಸ್ಕಸ್ ಮಾಡ್ತೀವಿ. ಇಟ್ ವಾಸ್ ಆಲ್ಸೋ ನೋನ್ ಆಸ್ ಮಾರ್ಲಿ ಮಿಂಟೋ ರಿಫಾರ್ಮ್ಸ್ ಅಂತ ಹೇಳಿ ನಾವು ಕರಿತೀವಿ. ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861 ಮತ್ತೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ಸ್ 1892 failed to meet the political aspirations of all Indians. ಸೊ ಇಂಡಿಯನ್ಸ್ ಅಲ್ಲಿ ಏನಿತ್ತು, ಒಂದು ರಾಜಕೀಯವಾದಂತಹ ಒಂದು ಅವರ ಆಕಾಂಕ್ಷೆ ಏನಿತ್ತು, ಪೊಲಿಟಿಕಲ್ ಆಸ್ಪಿರೇಷನ್ಸ್ ಇತ್ತು, ಅದನ್ನ ರೀಚ್ ಆಗೋದ್ರಲ್ಲಿ ಈ 2 ಎನಾಕ್ಟ್ಮೆಂಟ್ ಫೇಲ್ ಆಗುತ್ತೆ. ಹಾಗಾಗಿ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಥವಾ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1909 ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ 1909 ಎನಾಕ್ಟ್ಮೆಂಟ್ ನ ಮೇನ್ ಆಬ್ಜೆಕ್ಟ್ ಏನಪ್ಪಾ ಇದು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅಂತ ಹೇಳಿದ್ರೆ, ಟು ಇನ್ಕ್ರೀಸ್ ದ ರಿಪ್ರೆಸೆಂಟೇಷನ್ ಆಫ್ natives in the government of the British India. ಆ ಟೈಮಲ್ಲಿ ನೀವು ನೋಡೋದಾದ್ರೆ ಯಾರು ಕೂಡ ಇಂಡಿಯನ್ಸ್ ಅಡ್ಮಿನಿಸ್ಟ್ರೇಷನ್ ಕೆಪಾಸಿಟಿಯಲ್ಲಿ ಇರಲಿಲ್ಲ. ಹಾಗಾಗಿ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ನ್ಯಾಷನಲ್ ಕಾಂಗ್ರೆಸ್ ಇಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್
Now it is a political party. That time it was not a political party. It is only an organization. It was taking the movement against in order to get independence. ನಮಗೆ ಒಂದು ಭಾರತದಲ್ಲಿ ಸ್ವಾತಂತ್ರ್ಯ ಬೇಕು ಅನ್ನೋದಕ್ಕೆ ಒಂದು ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದಂತಹ ಒಂದು ಆರ್ಗನೈಸೇಷನ್ ಅಂದ್ರೆ ಯಾವುದಪ್ಪ ಅಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಇಟ್ ಇಸ್ ಓನ್ಲಿ ಅನ್ ಆರ್ಗನೈಸೇಷನ್. ಸೊ ಆ ಟೈಮಲ್ಲಿ ಅವ್ರದ್ದೆಲ್ಲ ಒಂದು ಬೇಡಿಕೆ ಇತ್ತು, ಡಿಮ್ಯಾಂಡ್ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ ನಮ್ಮನ್ನು ಕೂಡ ನೀವು ಆಡಳಿತದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಫಾರ್ ದ ಫಸ್ಟ್ ಟೈಮ್ 1906 Indian National Congress was demanded for more representation of Indians in civil service and as well as for the self-government. ಅಂದರೆ ನೀವು ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಳೇ ಇಲ್ಲ ಅಂತ ಹೇಳಿದ್ರೆ there is no concept self government ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ. ಹಾಗಾಗಿ ಎಲ್ಲ ಲೆವೆಲಲ್ಲೂ ಎಲ್ಲ ಹಂತದಲ್ಲೂ ನೀವು ನಮ್ಮನ್ನ ಇನ್ವಾಲ್ವ್ ಮಾಡ್ಕೋಬೇಕು, ವಿ ವಾಂಟ್ ಸೆಲ್ಫ್ ಗವರ್ನಮೆಂಟ್ ಅಂತ ಹೇಳಿ ಅವರು ಒಂದು ಡಿಮ್ಯಾಂಡ್ ಅನ್ನ ಫಾರ್ ದ ಫಸ್ಟ್ ಟೈಮ್ 1906 ಅಲ್ಲಿ ಪುಟ್ ಫೋರ್ತ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಮುಸ್ಲಿಮ್ಸ್ದು ಒಂದು ಎಲಿಟ್ ಗ್ರೂಪ್ ಇರುತ್ತೆ, ಅಂದ್ರೆ ಮುಸ್ಲಿಂ ಲೀಗ್ ಅಂತ ಹೇಳಿ ಅದನ್ನ ಕರೀತಾರೆ. ದೇ ವರ್ ಆರ್ಗನೈಸ್ಡ್ ದೆಮ್ಸೆಲ್ಸ್. ದೇ ವರ್ ಡಿಮ್ಯಾಂಡೆಡ್ ಫಾರ್ ಎ ಸೆಪರೇಟ್ ಎಲೆಕ್ಟೋರೇಟ್ ಫಾರ್ ಮುಸ್ಲಿಮ್ಸ್. ನಮಗೆ ಸೆಪರೇಟ್ ಕಾನ್ಸ್ಟಿಟ್ಯೂನ್ಸಿಯನ್ನ ಕೊಡಿ, ಅಲ್ಲಿ ನಾವು ನಿಂತ್ಕೊಳ್ಬೇಕು, ನಾವು ಗೆದ್ದು ಬರಬೇಕು, ಈ ತರ ಒಂದು ಸೆಪರೇಟ್ ಎಲೆಕ್ಷನ್ಸ್, ಸೆಪರೇಟ್ ಕಾನ್ಸ್ಟಿಟ್ಯೂನ್ಸಿನ ಕೊಡಿ ಅಂತ ಹೇಳಿ ದೇ ವರ್ ಡಿಮ್ಯಾಂಡೆಡ್. ಆಸ್ ದ ರಿಸಲ್ಟ್ ಆಫ್ ದಿಸ್, ಇದರ ಪರಿಣಾಮವಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ 1908 ಅಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಅಪಾಯಿಂಟೆಡ್ ಒಂದು ರಾಯಲ್ ಕಮಿಷನ್, ಒಂದು ರಾಯಲ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಅಲ್ಲಿ ಮಿಂಟೋ ಮತ್ತೆ ಮಾರ್ಲೆ ಇಬ್ರು ಕೂಡ ಇರ್ತಾರೆ. ಟು ಎನ್ಕ್ವೈರ್ ಇಂಟು ದ ರಿಲೇಶನ್ಶಿಪ್ ಬಿಟ್ವೀನ್ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡ್ ಪ್ರಾವಿನ್ಸಸ್. ಅಂದ್ರೆ ಇವತ್ತು ನಾವೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಂತ ಕರಿತೀವೋ ಹಾಗೆ ಅವತ್ತಿನ ದಿವಸ ಕೇಂದ್ರ ಸರ್ಕಾರ ಅಂದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ ಆಗಿತ್ತು. ಇನ್ನು ಇರ್ತಕ್ಕಂಥ ಅಲ್ಲಲ್ಲೇ ರಾಜ್ಯಗಳು ಇರ್ತಾ ಇದ್ರು, ಅದನ್ನೆಲ್ಲವನ್ನ ನಾವು ಪ್ರಾವಿನ್ಸಸ್ ಅಂತ ಹೇಳಿ ನಾವು ಕರಿತಾ ಇದ್ವಿ. ಇವರ ನಡುವೆ ಇರ್ತಕ್ಕಂತಹ ಒಂದು ಸಂಬಂಧ ಹೇಗಿದೆ ಅಥವಾ ಅದನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನು ಬೇಸ್ ಏನಿದೆ ಇದನ್ನೆಲ್ಲ ನೀವು ಹೇಳಬೇಕು ಅಂತ ಹೇಳಿ ಒಂದು ರಾಯಲ್ ಕಮಿಷನ್ ಅನ್ನ 1908 ಅಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಅವರ ರೆಕಮೆಂಡೇಶನ್ಸ್ ಆಧಾರದ ಮೇಲೆ ಒಂದು ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909 ಅನ್ನ ಎನಾಕ್ಟ್ ಮಾಡ್ತಾರೆ. ಇದನ್ನ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1908 1909 ಅಂತ ನೀವು ಕರೀಬಹುದು, ಅಥವಾ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ನೀವು ಕರೀಬಹುದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನು ಈ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಇಂದ ಏನೆಲ್ಲ ಬದಲಾವಣೆ ಆಯ್ತು ಅಂತಕ್ಕಂಥದ್ದನ್ನ ನೋಡೋದೇ ಆದ್ರೆ ಮೊದಲು ಇಂಡೆಪ್ತ್ ಆಗಿ ನೋಡೋಣ. ಮೇಲ್ಮುಖಕ್ಕೆ ಏನು ಬದಲಾವಣೆ ಆಯಿತು ಅನ್ನೋದು ಒಂದು ಥಿಂಗ್, ಆಕ್ಚುಲಿ ಏನು ಬದಲಾವಣೆ ಆಗ್ತು ಅಂತಕ್ಕಂಥದ್ದು ನಮಗೆ ಬರಬೇಕು. It did not introduce any significant changes in the powers of the councils. ಅಂದ್ರೆ ಪವರ್ ಕೌನ್ಸಿಲ್ಸ್, ಎಕ್ಸಿಕ್ಯೂಟಿವ್ ಕೌನ್ಸಿಲ್ಸ್ ಇರುತ್ತಲ್ಲ, ಅಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಲಿಲ್ಲ. ಇಟ್ ಡಿಡ್ ನಾಟ್ ಮೇಕ್ ಎನಿ ಅಡ್ವಾನ್ಸ್ ಟುವರ್ಡ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ರೆಪ್ರೆಸೆಂಟೇಟಿವ್ ಗವರ್ಮೆಂಟ್. ನಮ್ಮ ಡಿಮ್ಯಾಂಡ್ ಏನಿತ್ತು, ರೆಪ್ರೆಸೆಂಟೇಟಿವ್ ಗವರ್ನಮೆಂಟ್ ಆಗಬೇಕು, ಸೆಲ್ಫ್ ಗವರ್ನಮೆಂಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್. ಆಕ್ಚುಲಿ ಈ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅನ್ನ ಮಾಡ್ತಾರೆ, ಕೆಲವೊಂದು ಬದಲಾವಣೆ ಆಗುತ್ತೆ. ಐ ವಿಲ್ ಟೆಲ್ ಯು ಲೇಟರ್ ಏನೆಲ್ಲ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ. ಬಟ್ ನಾವು ಆಕ್ಚುಲಿ ಅದರ ಮೂಲಭೂತವಾಗಿ ನಾವು ಏನ್ ಕೇಳಿದ್ವಿ ಅದಾಗಲಿಲ್ಲ. ಇಲ್ಲಿ ಏನ್ ಕೇಳಿದ್ವಿ ನಾವು, ಒಂದು ರೆಪ್ರೆಸೆಂಟೇಟಿವ್ ಗವರ್ನಮೆಂಟ್ ಆಗಬೇಕು ಅಥವಾ ಸೆಲ್ಫ್ ಗವರ್ನಮೆಂಟ್ ಆಗಬೇಕು, ನಮ್ಮ ರೆಪ್ರೆಸೆಂಟೇಷನ್ ಜಾಸ್ತಿ ಆಗಬೇಕು, ಅದನ್ನ ಕೇಳ್ಕೊಂಡಿದ್ವಿ, ಅದಾಗಲಿಲ್ಲ. ಇನ್ ಫ್ಯಾಕ್ಟ್ ವಾಟ್ ಹ್ಯಾಪನ್ ದಟ್ ಸೆಕ್ರೆಟರಿ ಆಫ್ ಇಂಡಿಯಾ ಡಿಕ್ಲೇರ್ಡ್ ಫ್ರಾಂಕ್ಲಿ, ಅವರು ಒಂದು ಫ್ರಾಂಕ್ ಆದ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, he had absolutely no intention to introduce a parliamentary form of government in India. ಇಂಡಿಯಾದಲ್ಲಿ ಯಾವುದೇ ರೀತಿಯಾದಂತಹ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡತಕ್ಕಂತಹ ಉದ್ದೇಶ ನಮಗೆ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ದಟ್ ಮೀನ್ಸ್ ಇದರ ಅರ್ಥ ಏನ್ ಕೊಡುತ್ತಪ್ಪ ಅಂತ ಹೇಳಿದ್ರೆ, ಈ ಸಿಪಾಯಿ ದಂಗೆ ಆದಮೇಲೆ 1857 ಅಲ್ಲಿ 1858 ಎನಾಕ್ಟ್ಮೆಂಟ್ ಮುಖಾಂತರ ಬ್ರಿಟಿಷ್ ಕ್ರೌನು ನಮ್ಮ ಮೇಲೆ ನೇರವಾದ ಆಡಳಿತವನ್ನ ಹೊಂದುತ್ತೆ ಅನ್ನೋದು ನಮಗೆ ಗೊತ್ತು. ಸೊ ಅವಾಗ ನಾವೇನು ಅನ್ಕೊಂಡ್ವಿ, ಒಂದು ಆಟೋಕ್ರೆಟಿಕ್ ಫಾರಮ್, ಒಂದು ನಿರಂಕುಶವಾದಂತಹ ಆಡಳಿತವನ್ನ ಅವ್ರ ಮೇಲೆ ಹೊಂದಿರುತ್ತೆ. ಈ ನಿರಂಕುಶವಾದಂತಹ ಆಡಳಿತವನ್ನ ತೆಗೆದುಹಾಕಬೇಕು, ಒಂದು ಸೆಲ್ಫ್ ಗವರ್ನಮೆಂಟ್ ನ ತರಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್. ಬಟ್ ಇವ್ರಿಗೆ ಹೇಳಿಕೆ ನೋಡಿದಾಗ ನಮಗೆ ಗೊತ್ತಾಗತ್ತೆ ಏನಪ್ಪಾ ಅಂತ ಹೇಳಿದ್ರೆ, ದಟ್ ಕೈಂಡ್ ಆಫ್ ಆಟೋಕ್ರೆಟಿಕ್ ಫಾರ್ಮ್ ಆಫ್ ದ ಗವರ್ನಮೆಂಟ್ remained unchanged even after ಮಾರ್ಲೆ ಮಿಂಟೋ ರಿಫಾರ್ಮ್ಸ್. ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ಅಲ್ಲೇ ಗೊತ್ತಾಗ್ತಾ ಇದೆ ಆಬ್ವಿಯಸ್ ಆಗಿ, ನನಗೆ ಆ ಥರ ಇಂಟೆನ್ಷನ್ನೇ ಇಲ್ಲ ನಮಗೆ ಇಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅನ್ನ. ಆದ್ರೂ ಕೂಡ ಕೆಲವು ಬದಲಾವಣೆ ಆಗಿದೆ. ಏನು ಬದಲಾವಣೆ ಆಯಿತು ಅಂತಕ್ಕಂಥದ್ದನ್ನ ನಾವು ನೋಡೋಣ ಅಂತಕ್ಕಂಥದ್ದು. ಅಂದ್ರೆ ಈ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತಕ್ಕಂಥದ್ದು ಕೂಡ ಕೊಲಾಪ್ಸ್ ಆಗುತ್ತೆ. ಇದನ್ನ ಅಪೋಸ್ ಮಾಡ್ಬಿಡ್ತಾರೆ. ಯಾಕೆ ಅಪೋಸ್
ಅಂತ ಹೇಳಿದ್ರೆ ಕಾಂಗ್ರೆಸ್ ಡಿಮ್ಯಾಂಡ್ ಒಂದು ಸೆಲ್ಫ್ ರೂಲು ಆ್ಯಂಡ್ ಇನ್ನೊಂದು ನಮ್ಮ ಮೋರ್ ರೆಪ್ರೆಸೆಂಟೇಷನ್ ತೆಗೆದುಕೊಳ್ಬೇಕು ಅಂತ. ಆ್ಯಕ್ಚುಲಾಗಿ ನೋಡಿದ್ರೆ ನೋ ರಿಯಲ್ ರೋಲ್ ವಾಸ್ ಗಿವನ್ ಟು ದ ಇಂಡಿಯನ್ಸ್ ಇನ್ ದ ಗೌರ್ಮೆಂಟ್ ಅಫೇರ್ಸ್. ಗೌರ್ಮೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂತಹ ಎಲ್ಲ ಅಧಿಕಾರಿಗಳು ಮೇಜರ್ ಅಧಿಕಾರಿಗಳು ಅವರೇ ಆಗಿರ್ತಾರೆ. ಯಾವುದೇ ರೀತಿಯಾದಂತಹ ಒಂದು ರೆಪ್ರೆಸೆಂಟೇಷನ್ನ ನಮಗೆ ಕೊಡಲಿಲ್ಲ ಅವರು ಅಂತಕ್ಕಂಥ. ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಟ್ ದ ಸೆಂಟರ್ ಆ್ಯಂಡ್ ಪ್ರಾವಿನ್ಸಸ್ ಇನ್ಕ್ರೀಸ್ ಮಾಡ್ತಾರೆ. ಒಂದು ಪ್ರಾವಿನ್ಸಸ್ಸಲ್ಲಿ ನಿಂತು ಮೊದಲು ಬರೀ ಲೆಜಿಸ್ಲೇಟಿವ್ ಕೌನ್ಸಿಲ್ಸಲ್ಲಿ 16 ಮೆಂಬರ್ಸ್ ಇರ್ತಾರೆ. ಈಗ ಅದನ್ನು ಮಿಂಟೋ ಮಾರ್ಲೆ ರಿಫಾರ್ಮ್ಸಿಂದ 60 ಮಾಡ್ತಾರೆ, 16 to 60 ಮಾಡ್ತಾರೆ. ಆಮೇಲೆ ಎಲೆಕ್ಷನ್ ಅಂತಕ್ಕಂಥ ಒಂದು ಚುನಾವಣೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಎನಾಕ್ಟ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909 ಅಥವಾ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ಹೇಳಿ ನಾವು ಕರಿತೀವಿ. ಜೊತೆಗೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ದರ್ ಇಸ್ ಸೆಪರೇಟ್ ಎಲೆಕ್ಟೊರೇಟ್ ಫಾರ್ ದ ಮುಸ್ಲಿಮ್ಸ್ ವಾಸ್ ಗಿವನ್. ಮುಸ್ಲಿಮ್ಸ್ಗೆ ಸೆಪರೇಟ್ ಎಲೆಕ್ಟೊರೇಟ್ಸ್ ನ ಕೊಟ್ಬಿಡ್ತಾರೆ. ಅವರಿಗೆ ಒಂದು ಕಾನ್ಸ್ಟಿಟ್ಯೂನ್ಸ್ ನ ಗುರುತಿಸಿ ಅವರಲ್ಲಿ ಮುಸ್ಲಿಮ್ಸೇ ಮೈನಾರಿಟಿ ಆಗಿದ್ರೆ ಅವರೇ ನಿಂತ್ಕೋಬೇಕು, ರಿಸರ್ವೇಶನ್ ಏನು ಕೊಡ್ತೀವಿ ಆ ರೀತಿ ಒಂದು ಸೆಪರೇಟ್ ಎಲೆಕ್ಟೊರೇಟ್ ಅನ್ನು ಅವರಿಗೆ ಕೊಡ್ತಾರೆ ಅಂತಕ್ಕಂಥದ್ದು. ಲಾರ್ಡ್ ಮಿಂಟೋ ಅಪಾಯಿಂಟೆಡ್ ಸತ್ಯೇಂದ್ರ ಪಿ ಸಿನ್ಹಾ as the first Indian member in the Viceroy Executive Council. Viceroy Executive Council ಇರುತ್ತಲ್ಲ ಅಲ್ಲಿಗೆ ಇವರನ್ನು ಅಪಾಯಿಂಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಇನ್ ಅಡಿಷನ್ ಟು ದಟ್ 2 Indians were nominated to the Council of Secretary of the State. ಅಲ್ಲಿ ಕೂಡ ಮಾಡ್ಕೊಳ್ತಾರೆ. ನಿಮ್ಗೆ ಅನಿಸ್ಬೋದು ಈಗ ಮೇಡಮ್ ನೀವು ನೋಡಿದ್ರೆ ಯಾವುದೋ ಮಹತ್ತರವಾದ ಬದಲಾವಣೆ ಆಗಲಿಲ್ಲ ಅಂತ ಹೇಳಿದ್ರಿ, ಆದರೆ ಈ 3 ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಪಾಯಿಂಟ್ ಮಾಡ್ಕೊಳ್ತಾರೆ. ಬಟ್ there was no real power was given. ನಾಮಕಾವಸ್ಥೆಗೆ ಅಪಾಯಿಂಟ್ ಮಾಡ್ಕೊಳ್ತಾರೆ ಹೊರತು ಯಾವುದೇ ರೀತಿಯಾದಂಥ ರಿಯಲ್ ಪವರ್ನ ಅವರಿಗೆ ಕೊಡೋದಿಲ್ಲ ಅಲ್ಲಿ. ಸೊ ಒಂದು ನಿಮ್ಗೆ ಏನು ಹೇಳಿದೆ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಲ್ಲಿ ಸೆಪರೇಟ್ ಎಲೆಕ್ಟೊರೇಟ್ ಕಾನ್ಸ್ಟಿಟ್ಯೂನ್ಸಿನ ಕೊಟ್ಬಿಡ್ತಾರೆ, ಎಲೆಕ್ಟೊರೇಟ್ನ ಕೊಡ್ತಾರೆ ಮುಸ್ಲಿಮ್ಸ್ ಮಾತ್ರ. ಇದರ ಉದ್ದೇಶವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ದ ರಿಯಲ್ ಪರ್ಪಸ್ ಆಫ್ ದ ಇಂಡಿಯನ್ ಕೌನ್ಸಿಲ್ ಆಫ್ 1909 was to check the growth of unity among the Indians. ಯಾಕಂತ ಹೇಳಿದ್ರೆ ಮುಸ್ಲಿಮ್ಸ್ ಆಲ್ಸೋ ಇಂಡಿಯನ್ಸ್, ಹಿಂದೂ ಆಲ್ಸೋ ಇಂಡಿಯನ್ಸ್, those who are lived in India all are Indians. ಹಾಗಾಗಿ ಈಗ ಮುಸ್ಲಿಮ್ಸ್ಗೆ ನಾವು ಸೆಪರೇಟ್ ಎಲೆಕ್ಟೊರೇಟ್ನ ಒಂದೊಮ್ಮೆ ಕೊಟ್ಟಿದ್ದೆ ಅದರಲ್ಲಿ ಸೊ ಅವರ ಯೂನಿಟಿ ಹೇಗಿದೆ ಅನ್ನೋದನ್ನ ನಾವು ಚೆಕ್ ಮಾಡಬಹುದು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿರುತ್ತೆ. So the real purpose of this enactment was to check the growth of unity among the most Indians ಅಂತಕ್ಕಂಥದ್ದು. By this way they have checked it. ಈ ರೀತಿ ಒಂದು ಮುಸ್ಲಿಮ್ಸ್ಗೆ ಸೆಪರೇಟ್ ಎಲೆಕ್ಟೊರೇಟ್ ಅನ್ನು ಕೊಡೋದ್ರ ಮುಖಾಂತರ they were started to check. So but in reality this is the part of policy of dividing Hindus. ಸೊ ಡಿವೈಡ್ ಅಂಡ್ ರೂಲ್ ಅವರು ನಡೆಸ್ತಿದ್ದಂತಹ ಅವ್ರು ಪಾಲಿಸ್ತಿರ್ತಕ್ಕಂತಹ ಒಂದು ಚಮತ್ಕಾರದಂತಹ ಆಯುಧ ಟೂಲ್ ಯಾವುದಪ್ಪ ಅಂತ ಹೇಳಿದ್ರೆ ಡಿವೈಡ್ ಅಂಡ್ ರೂಲ್ ಅಂತ ಹೇಳಿ ಒಡೆದು ಆಳುವ ನೀತಿ ಅಂತ ಹೇಳಿ ಕರಿತೀವಿ. ಸೊ ಬೈ ದಿಸ್ ಗಿವಿಂಗ್ ಎ ಸೆಪರೇಟ್ ಎಲೆಕ್ಟೊರೇಟ್ ಟು ದ ಮುಸ್ಲಿಮ್ಸ್ they are adapted the policy of dividing the Hindus and Muslims ಅಂತಕ್ಕಂಥದ್ದು. ಇದಾದ ಮೇಲೆ ಬರ್ತಕ್ಕಂಥದ್ದು ಲ್ಯಾಂಡ್ಮಾರ್ಕ್ ಲೆಜಿಸ್ಲೇಷನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಂತ ಹೇಳ್ತೀವಿ. ಅದಕ್ಕೆ ಮುಂಚೆ ಸೊ ಇದರಲ್ಲಾದಂತಹ ಬದಲಾವಣೆಗಳು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಸೆಪರೇಟ್ ಎಲೆಕ್ಟೊರೇಟ್ ಮುಸ್ಲಿಂ ಕಾನ್ಸ್ಟಿಟ್ಯೂನ್ಸಿನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಮತ್ತೊಂದು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಮತ್ತೆ ಸೆಕ್ರೆಟರಿ ಆಫ್ ದ ಸ್ಟೇಟ್ ಅಲ್ಲೂ ಕೂಡ ಒಂದು ರೆಪ್ರೆಸೆಂಟೇಷನ್ ಅನ್ನ ಅವರು ಕೊಡ್ತಾರೆ. ಬಟ್ ಆಕ್ಚುಲ್ ಆಗಿ ರಿಯಲ್ ಪವರ್ನ ಅವರೆಲ್ಲೂ ಕೂಡ ಕಾಣಿಲ್ಲ. ದೇ ವರ್ ಅಡಾಪ್ಟೆಡ್ ದ ಪಾಲಿಸಿ ಆಫ್ ಡಿವೈಡ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಆ ಪಾಲಿಸಿಯನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ಅವರ ಸೆಕ್ರೆಟರಿ ಆಫ್ ಸ್ಟೇಟ್ ಓಪನ್ ಸ್ಟೇಟ್ಮೆಂಟ್ ಅನ್ನ ನಮಗೆ ಕೊಟ್ಟಿದ್ದನ್ನ ನೋಡಿದ್ರೆ ಗೊತ್ತಾಗುತ್ತೆ. ದೇ ಹ್ಯಾಡ್ ನೋ ಇಂಟೆನ್ಷನ್ ಟು ಗಿವ್ ಎ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಆರ್ ಸೆಲ್ಫ್ ಗವರ್ನಮೆಂಟ್ ಟು ಇಂಡಿಯನ್ಸ್ ಅಂತಕ್ಕಂಥದ್ದು. ಸೊ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಂತ ಹೇಳಿ ಕರಿತೀವಿ. ಇದು ಸಂವಿಧಾನ ಬೆಳೆದು ಬಂದ ಅಂತ ಹಾದಿಯನ್ನ ನಾವು ನೋಡ್ಬೇಕಂದ್ರೆ ವಾಟ್ ವರ್ ದ ಮೇಜರ್ ಲ್ಯಾಂಡ್ಮಾರ್ಕ್ ಲೆಜಿಸ್ಲೇಷನ್ಸ್ ಅಂತ ಹೇಳಿದ್ರೆ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಆದಮೇಲೆ ಬಂದಂತಹ ಎನಾಕ್ಟ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಇರುತ್ತೆ. ಇಟ್ ವಾಸ್ ಎ ಫೇಮಸ್ ಎನಾಕ್ಟ್ಮೆಂಟ್. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಇರ್ಬೋದು, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇರ್ಬೋದು. ಇದೆರಡೂ ಕೂಡ ಪ್ರಮುಖವಾದಂತಹ ಎನಾಕ್ಟ್ಮೆಂಟ್. ಏನಾಯಿತು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಇಂದ ಆದಂಥದ್ದು ಏನು ಅಂತಕ್ಕಂಥದ್ದನ್ನ ನೋಡೋಣ. Indian National Congress became more active during the First World War. So 1914 ನಲ್ಲಿ 18 ವರೆಗೂ ಫಸ್ಟ್ ವರ್ಲ್ಡ್ ವಾರ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಟ್ ವಾಸ್ ಮೋರ್ ಆಕ್ಟಿವ್.
ಇಟ್ ಸ್ಟಾರ್ಟೆಡ್ ಇಟ್ಸ್ ಓನ್ ಕ್ಯಾಂಪೇನ್ ಫಾರ್ ಎ ಸೆಲ್ಫ್ ಗವರ್ನಮೆಂಟ್. ನಮಗೆ ನಮ್ಮನ್ನು ಆಡಳಿತ ಮಾಡ್ಕೊಳ್ಳೋದಕ್ಕೆ ನಮಗೆ ಬಿಟ್ಕೊಡಿ, ನಮಗೆ ಕೊಟ್ಬಿಡಿ, ನಮ್ಮ ಆಡಳಿತವನ್ನು ಕೊಡಿ ಅಂತ ಹೇಳಿ ಅಲ್ಲಲ್ಲಿ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿರ್ತಾರೆ. In order to respond to this popular demand or ಮಾಡ್ತಿರ್ತಕ್ಕಂತಹ ಡಿಮ್ಯಾಂಡ್ಗೆ ಪ್ರತಿಕ್ರಿಯೆ ನೀಡೋ ರೀತಿಯಲ್ಲಿ ಬ್ರಿಟಿಷ್ ಗವರ್ನಮೆಂಟ್ increased the association of the Indians in every branch of administration. ಸೊ ಅವರ ರೆಸ್ಪಾನ್ಸ್ ಮಾಡೋ ರೀತಿಯಲ್ಲಿ ಇದೊಂದನ್ನ ಮಾಡ್ತಾರೆ. ಜೊತೆಗೆ ಅಂಡ್ ಗ್ರಾಜುವಲ್ ಡೆವಲಪ್ಮೆಂಟ್ ಆಫ್ ಸೆಲ್ಫ್ ಗವರ್ನಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಫಾರ್ ದ ಫಸ್ಟ್ ಟೈಮ್ ಬ್ರಿಟಿಷ್ ಗವರ್ನಮೆಂಟ್ ಥ್ರೂ ದಿಸ್ ಆಕ್ಟ್ ಇಂಟ್ರೊಡ್ಯೂಸ್ ದ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಇನ್ ಇಂಡಿಯಾ ಅಂತ ಹೇಳಿ ಕರೀತೀವಿ. ಅಂದರೆ ಪ್ರಪ್ರಥಮ ಬಾರಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಮುಖಾಂತರ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಅನ್ನ ಆಚರಣೆಗೆ ತರಲಿಕ್ಕೆ ಪ್ರಯತ್ನವನ್ನ ಪಡುತ್ತೆ. ಈಗೆಲ್ಲ ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ what were the main features of this enactment, what were the main changes adapted by this enactment ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಮೊದಲು ಡಯಾರ್ಕಿ ಇಂಟು ಪ್ರೊವಿನ್ಸಸ್ ಅಂತ ಹೇಳ್ತೀವಿ. ಡಯಾರ್ಕಿ ಅಂತ ಹೇಳಿದ್ರೆ ಮತ್ತೇನು ಅಲ್ಲ, ಕನ್ನಡದಲ್ಲಿ ಅದನ್ನ ರಾಜಪ್ರಭುತ್ವ ಅಂತ ಹೇಳಿ ನಾವು ಕರಿತೀವಿ. ಹಾಗೆ ಪ್ರಾವಿನ್ಸಸ್ ಅಲ್ಲಿ ರಾಜಪ್ರಭುತ್ವವನ್ನ ಮಾಡ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಡಯಾರ್ಕಿ ವಾಸ್ ಎ ಡಿವಿಷನ್ ಆಫ್ ಎಕ್ಸಿಕ್ಯೂಟಿವ್ ಪವರ್ ಇಂಟು ರೆಸ್ಪಾನ್ಸಿಬಲ್ ಸೆಕ್ಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಪ್ರಾವಿನ್ಸಸ್ಗೆ ಏನು ಪವರ್ ಕೊಟ್ಟಿರ್ತಾರೆ ಆ ಪವರ್ನ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಡಿವಿಷನ್ ಮಾಡ್ತಾರೆ. ಫಸ್ಟ್ ಇಟ್ ವಾಸ್ ಕಾಂಪೋಸ್ಡ್ ಆಫ್ ಎಕ್ಸಿಕ್ಯೂಟಿವ್ ಕೌನ್ಸಿಲರ್ಸ್ ಅಪಾಯಿಂಟೆಡ್ ಬೈ ಕ್ರೌನ್. ಅಲ್ಲಿ ಎರಡು ಭಾಗವನ್ನ ಮಾಡ್ಕೊಳ್ತಾರೆ ಪ್ರಾವಿನ್ಸಸ್ ಅಲ್ಲಿ. ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲರ್ ಅಂತ ಹೇಳಿ ಒಂದು ಬಾಡಿಯನ್ನ ಕಾಂಪೋಸ್ ಮಾಡ್ತಾರೆ, ಅವರೆಲ್ಲ ಕ್ರೌನ್ ಇಂದ ಆಯ್ಕೆ ಮಾಡಿರ್ತಾರೆ. ಸೆಕೆಂಡ್ ವಾಸ್ ಕಾಂಪೋಸ್ಡ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿ ಇನ್ನೊಂದು ಬಾಡಿಯನ್ನ ಕ್ರಿಯೇಟ್ ಮಾಡ್ತಾರೆ. ದೇ ವರ್ who were chosen by governor, ಯಾರು ಗವರ್ನರ್ ಜನರಲ್ ಇರ್ತಾರಲ್ಲ ಅವರು ಅವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಫ್ರಮ್ ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್. ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ಇಂದ ಅವರನ್ನ ಎಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಸೊ ಒಂದು ಎರಡು ಬಾಡಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ, ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲರ್ಸ್, ಇನ್ನೊಂದು ಕಾಂಪೋಸ್ಡ್ ಆಫ್ ಮಿನಿಸ್ಟರ್ಸ್ ಅಂತ. ಎಲ್ಲಿ ಅದಾವುದು ಎಲ್ಲ ಪ್ರಾವಿನ್ಸಸ್ ಕೂಡ ಅದನ್ನ ಮಾಡ್ತಾರೆ. ಪ್ರಾವಿನ್ಸಿಗೆ ಎರಡು ಏನು ಕೊಟ್ಟಿರ್ತಾರೆ, ಅವ್ರಿಗೆ ಕಾನೂನು ಮಾಡ್ಕೊಳ್ಳಿಕ್ಕೆ ಅಥವಾ ಆಡಳಿತ ನಡೆಸೋದಕ್ಕೆ ಏನು ಸಬ್ಜೆಕ್ಟ್ ಮ್ಯಾಟರ್ನ ಬಿಟ್ಟು ಕೊಟ್ಟಿರ್ತಾರೆ ವಿಚಾರಗಳನ್ನ. ದೇ ವರ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಅದನ್ನ ಎರಡು ಭಾಗ ಮಾಡ್ತಾರೆ. ಒಂದು ಟ್ರಾನ್ಸ್ಫರ್ ಸಬ್ಜೆಕ್ಟ್ಸ್ ಅಂತ ಹೇಳಿ, ಇನ್ನೊಂದು ರಿಸರ್ವ್ ಸಬ್ಜೆಕ್ಟ್ಸ್ ಅಂತ ಹೇಳಿ. ಟ್ರಾನ್ಸ್ಫರ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ವರ್ಗಾಯಿತ ವಿಚಾರಗಳು ಅಂತ ಹೇಳಿ ಕರಿತೀವಿ. ರಿಸರ್ವ್ ಸಬ್ಜೆಕ್ಟ್ಸ್ ಅಂತ ಹೇಳಿದ್ರೆ ಕಾಯ್ದಿರಿಸಿದ ವಿಚಾರಗಳು ಅಂತ ಹೇಳಿ ನಾವು ಕರಿತೀವಿ. ಈಗ ಎರಡು ಭಾಗವನ್ನ ಮಾಡ್ಕೊಳ್ತಾರೆ. ರಿಸರ್ವ್ ಸಬ್ಜೆಕ್ಟ್ಸ್ ಅಂತ ಹೇಳಿದ್ರೆ ಲೈಕ್ ಲಾ ಅಂಡ್ ಆರ್ಡರ್, ಜಸ್ಟಿಸ್, ಪೊಲೀಸ್, ಲ್ಯಾಂಡ್ ರೆವಿನ್ಯೂ, ಇರಿಗೇಷನ್, ದೇವರ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮ್ಯಾಟರ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ರಿಸರ್ವ್ ಮ್ಯಾಟರ್ಸ್ ಅಂತ ಹೇಳಿ ಕರೀತಾರೆ. ದೇ ವರ್ ಕಂಟ್ರೋಲ್ಡ್ ಬೈ ದ ಬ್ರಿಟಿಷ್ ಗವರ್ನರ್ ಆಫ್ ದ ಪ್ರಾವಿನ್ಸ್. ಅವೆಲ್ಲ ಡೈರೆಕ್ಟ್ ಆಗಿ ಬ್ರಿಟಿಷ್ ಗವರ್ನರ್ ಆ ಪ್ರಾವಿನ್ಸ್ ಸಂಬಂಧಪಟ್ಟಂತಹ ಈ ಸಬ್ಜೆಕ್ಟ್ಗಳನ್ನ ಬ್ರಿಟಿಷ್ ಗವರ್ನರ್ ಅದನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇರ್ತಾರೆ, ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಟ್ರಾನ್ಸ್ಫರ್ ಸಬ್ಜೆಕ್ಟ್ಸ್ ಅಂತ ಏನಿದೆ ಅಂತ ಹೇಳಿದ್ರೆ ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಎಜುಕೇಶನ್, ಪಬ್ಲಿಕ್ ಹೆಲ್ತ್, ಪಬ್ಲಿಕ್ ವರ್ಕ್, ಅಗ್ರಿಕಲ್ಚರ್, ಫಾರೆಸ್ಟ್, ಫಿಶರೀಸ್, ಇನ್ನು ಮುಂತಾದವುಗಳು were given to the Indian ministers of the provinces. ಅಲ್ಲಿ ಹೇಳಿದಲ್ಲ ಕಾಂಪೋಸ್ಡ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿ ಅವರ ಆಡಳಿತಕ್ಕೆ ಅದನ್ನ ಬಿಟ್ಕೊಡ್ತಾರೆ. ದಿಸ್ ಇಸ್ ಸಿಸ್ಟಮ್ ಆಫ್ ಡಯಾರ್ಕಿ. ಇದನ್ನ ನಾವು ಡಯಾರ್ಕಿ ಅಂತ ಹೇಳಿ ನಾವು ಕರಿತೀವಿ. ಆದ್ರೆ ಫಾರ್ಚುನೇಟ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಸಿಸ್ಟಮ್ ಆಫ್ ಡಯಾರ್ಕಿ ವಾಸ್ ಎಂಡೆಡ್ ಫ್ರಮ್ 1935 ಗವರ್ಮೆಂಟ್ ಆಫ್ ಇಂಡಿಯಾ ಎನಾಕ್ಟ್ಮೆಂಟ್. ಈ ಎನಾಕ್ಟ್ಮೆಂಟ್ ಬಂದಾಗ ಈ ಡಯಾರ್ಕಿ ಸಿಸ್ಟಮ್ ಅನ್ನ ತೆಗೆದುಹಾಕ್ಬಿಡ್ತಾರೆ. ಆಕ್ಚುಲಿ ಇಟ್ ವಾಸ್ ನಾಟ್ ಗುಡ್. ಯಾಕಂದ್ರೆ ಪ್ರಾವಿನ್ಸಸ್ಗೆ ಕಾನೂನು ಮಾಡ್ಕೊಳ್ಳಿಕ್ಕೆ ಒಂದು ಪವರ್ನ ಡೆಲಿಗೇಷನ್ ಮಾಡ್ಬಿಟ್ಟು ಎಗೈನ್ ಅದನ್ನ ಡಿವೈಡ್ ಮಾಡ್ಬಿಟ್ಟು ಒಂದನ್ನ ನೇರವಾಗಿ ಅವರೇ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ದೋಸ್ ಹೂ ಆರ್ ನಾಟ್ ಇಂಪಾರ್ಟೆಂಟ್ ದಟ್ ವಾಸ್ ಗಿವನ್ ಟು ದ ಪ್ರಾವಿನ್ಸಸ್, ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ರಿಯಲ್ ಆಗಿ ಪವರ್ನ ಪ್ರಾವಿನ್ಸಸ್ ಕೊಡ್ಲೇ ಇಲ್ಲ, ನಮ್ಮ ರಾಜ್ಯರಿಗೆ ಯಾವ್ದು ಆಡಳಿತವನ್ನು ಕೊಡ್ಲೇ ಇಲ್ಲ. ಏನು ನಿಮ್ಮ ಎಜುಕೇಶನ್ ನೀವು ನೋಡ್ಕೊಳ್ಳಿ, ನಿಮ್ಮ ಸೆಲ್ಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ನೀವು ನೋಡ್ಕೊಳ್ಳಿ, ಪಬ್ಲಿಕ್ ಹೆಲ್ತ್ ನೋಡ್ಕೊಳ್ಳಿ, ಪಬ್ಲಿಕ್ ವರ್ಕ್ಸ್ ನೋಡ್ಕೊಳ್ಳಿ, ಅಗ್ರಿಕಲ್ಚರ್, ಫಾರೆಸ್ಟ್, ನೀವು ಸಂಬಂಧಪಟ್ಟು ಸಣ್ಣ ಪುಟ್ಟ ನೋಡ್ಕೊಳ್ಳಿ, ನಿಮ್ಮ ಮೇಲೆ ರಿಯಲಿ ಕಂಟ್ರೋಲ್ ಏನಿದೆ ವಿ ಹ್ಯಾವ್ ಟು ಡನ್ ಇಟ್, ನಾವು ಮಾಡ್ತೀವಿ ಅನ್ನೋ ಥರ ಸಬ್ಜೆಕ್ಟ್ ಮ್ಯಾಟರ್ನ ಅವರು ಡಿವೈಡ್ ಮಾಡಿಕೊಂಡು ಒಂದು ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಸ್ ಮಾಡ್ತಾ ಇರ್ತಾರೆ, ಒಂದು ಸಣ್ಣ ಪುಟ್ಟ ವಿಚಾರವನ್ನ ನಮಗೆ ಬಿಟ್ಕೊಟ್ಟಿರ್ತಾರೆ. ಸೊ ಫಾರ್ಚುನೇಟ್ಲಿ ದಿಸ್ ಡಯಾರ್ಕಿ ಸಿಸ್ಟಮ್ ವಾಸ್ ಎಂಡೆಡ್ ಅಂತ ಹೇಳ್ತೀವಿ. ಅಂದ್ರೆ ಇನ್ನೊಂದು ಈ 1919 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟಿಂದ ಆದಂತಹ ಮೇಜರ್ ಚೇಂಜಸ್ ಏನಪ್ಪಾ ಅಂತ ಹೇಳಿದ್ರೆ ರಿಲ್ಯಾಕ್ಸೇಷನ್ ಆಫ್ ಸೆಂಟ್ರಲ್ ಕಂಟ್ರೋಲ್ ಓವರ್ ದ ಪ್ರಾವಿನ್ಸಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ
ಈ ರಿಲ್ಯಾಕ್ಸೇಷನ್ ಆಫ್ ಸೆಂಟ್ರಲ್ ಕಂಟ್ರೋಲ್ ಓವರ್ ದ ಪ್ರಾವಿನ್ಸಸ್ ಅಂತ ಹೇಳಿದ್ರೆ ನಾಟ್ ಓನ್ಲಿ ವಿತ್ ರಿಗಾರ್ಡ್ ಟು ಅಡ್ಮಿನಿಸ್ಟ್ರೇಟಿವ್ ಬಟ್ ಆಲ್ಸೋ ಲೆಜಿಸ್ಲೇಟಿವ್ ಅಂಡ್ ಫೈನಾನ್ಷಿಯಲ್ ಮ್ಯಾಟರ್ಸ್, ಇವೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಿಟಿಷ್ ಪಾರ್ಲಿಮೆಂಟು ಸ್ವಲ್ಪ ಮಟ್ಟಿಗೆ ಒಂದು ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ ಮ್ಯಾಟರ್ ಸಂಬಂಧಪಟ್ಟ ಒಂದು ರೀತಿ ರಿಲ್ಯಾಕ್ಸೇಷನ್ ಕೊಡ್ತಾರೆ. ನೋಡಿ, ಇಲ್ಲಿ ನಾನು ನಿಮಗೆ ಒಂದು ಹೇಳ್ತಾ ಪ್ರೊವಿನ್ಷಿಯಲ್ ಗವರ್ನಮೆಂಟ್ ಅಂತ ಹೇಳ್ತೀನಿ, ದೆನ್ ಕೇಂದ್ರ ಸರ್ಕಾರ ಅಥವಾ ಪಾರ್ಲಿಮೆಂಟ್ ಅಂತಕ್ಕಂಥ ವರ್ಡ್ ಅನ್ನು ಯೂಸ್ ಮಾಡ್ತೀನಿ. ಇದು ಈಗ ತೋರಿಸುತ್ತಪ್ಪ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೇಳ್ತೀವಿ. ಇದು ಒಂದು ರೀತಿ ಒಕ್ಕೂಟ ಫೆಡರಲ್ ಸಿಸ್ಟಮ್ ನಮ್ಮದು. ಅಂದ್ರೆ ಒಂದು ಕಡೆ ಕೇಂದ್ರ ಸರ್ಕಾರ ಇರುತ್ತೆ, ಮತ್ತೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಇರುತ್ತೆ. ದೇ ಆರ್ ಕೋಆಪರೇಷನ್ ಅಲ್ವಾ, ಒಂದಕ್ಕೊಂದು ಕೋಆಪರೇಟ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಅಟ್ ದಟ್ ಟೈಮ್ 1919 ಸಂದರ್ಭದಲ್ಲಿ ನಾವೇನು ಒಂದು ಸ್ಟ್ರಕ್ಚರ್ ಆಫ್ ಗವರ್ನಮೆಂಟ್ ಅನ್ನ ನೋಡ್ತೀವಿ, ದಟ್ ಇಸ್ ನಾಟ್ ಎ ಫೆಡರಲ್ ಸಿಸ್ಟಮ್. ಅದು ಫೆಡರಲ್ ಸಿಸ್ಟಮ್ ಅಲ್ಲ, ಅದು ಇಟ್ ಇಸ್ ಎ ಕೈಂಡ್ ಆಫ್ ಡೆವಲ್ಯೂಷನ್ ಆಫ್ ಪವರ್ಸ್ ಟು ದ ಪ್ರಾವಿನ್ಸಸ್ ಬೈ ದ ಸೆಂಟರ್ ಬೈ ವೇ ಆಫ್ ಡೆಲಿಗೇಷನ್. ಇಟ್ ಇಸ್ ನಾಟ್ ಎ ಫೆಡರಲ್ ಡಿಸ್ಟ್ರಿಬ್ಯೂಷನ್. ಇದು ಫೆಡರಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಅಲ್ಲ, ಹಾಗನ್ಕೋಬೇಡಿ. ಇದು ಸೆಂಟ್ರಲ್ ಗವರ್ನಮೆಂಟ್ ಇಂದ ಕೊಟ್ಟಿರ್ತಕ್ಕ ಪವರ್ ನ ಡೆಲಿಗೇಟ್ ಮಾಡಿ ಈ ಪ್ರಾವಿನ್ಸಸ್ಗೆ ಕೊಟ್ಟಿರ್ತಾರೆ. ಹಾಗಾಗಿ ಪ್ರಾವಿನ್ಸಸ್ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಾನೂನನ್ನ ಮಾಡಿಕೊಂಡು ಆಡಳಿತವನ್ನ ಮಾಡ್ತಾ ಇದ್ದಾರೆ. ಮೇಜರ್ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಪ್ರಮುಖವಾದಂತಹ ವಿಚಾರಗಳನ್ನ ಗವರ್ನರ್ ಜನರಲ್ ಕಂಟ್ರೋಲ್ ಅನ್ನ ಮಾಡ್ತಾ ಇರ್ತಾರೆ ಅಂತೆ. ಸೊ ಥರ್ಡ್ ಚೇಂಜಸ್ ಏನಪ್ಪಾ ಅಂತ ಹೇಳಿದ್ರೆ, ಇಂಡಿಯನ್ ಲೆಜಿಸ್ಲೇಚರ್ ವಾಸ್ ಮೇಡ್ ಮೋರ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಬೈಕಾಮರಲಿಸಮ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಡೈರೆಕ್ಟ್ ಎಲೆಕ್ಷನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ ಇದೇನಾಗತ್ತಪ್ಪ ಅಂತ ಹೇಳಿದ್ರೆ, ಈ ಬೈಕ್ಯಾಮರಲಿಸಮ್ ಅಂತ ಹೇಳಿದ್ರೆ ಏನಿಲ್ಲ, ಅಪ್ಪರ್ ಹೌಸ್ ಲಾಯರ್ಸ್ ಅಂತ ಏನ್ ಕರಿತೀವಿ ನಾವು, ದಟ್ ಈಸ್ ಅಪ್ಪರ್ ಹೌಸ್ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಲೋಯರ್ ಹೌಸ್ ಅಂತ ಹೇಳಿದ್ರೆ ದಟ್ ಈಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿ ಕರಿತೀವಿ. ಈ ಎರಡು ಸಿಸ್ಟಮ್ ಅನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಕೊಡ್ತಾರೆ. ಇದು ಏನ್ ತೋರಿಸುತ್ತಪ್ಪ ಅಂತ ಹೇಳಿದ್ರೆ, ಇಟ್ಸ್ ಎ ಕೈಂಡ್ ಆಫ್ ಎ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಅನ್ನ ಇದು ತೋರಿಸುತ್ತೆ. ಈ ರೀತಿ ಅಪ್ಪರ್ ಹೌಸ್ ಲೋಯರ್ ಹೌಸ್ ಸೊ ನಮ್ಮನ್ನು ನಾವು ಆಡಳಿತ ಮಾಡ್ಕೊಳ್ಳಿಕ್ಕೆ ಒಂದು ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅನ್ನು ಮಾಡ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಟ್ಟಿರೋದನ್ನ ನಾವೇನಂತ ಹೇಳಿ, ಇಟ್ಸ್ ಎ ಕೈಂಡ್ ಆಫ್ responsible government. So these are all major changes made by the Government of India Act 1919. ಇದು ಆದಮೇಲೆ ಮತ್ತೊಂದು ಎನಾಕ್ಟ್ಮೆಂಟ್ ಬರುತ್ತೆ, that was called Government of India Act 1935 ಅಂತ ಹೇಳಿ ಕರಿತೀವಿ. ಅದನ್ನ ನಾನು ನನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತೆಗೆದುಕೊಳ್ತೀನಿ. ಇಲ್ಲಿವರೆಗೆ ಇರ್ತಕ್ಕಂತಹ ವಿಚಾರಗಳನ್ನ ನೀವು ಮನದಟ್ಟು ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್